ಆಯ್ತು. ಈಗ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ಆಟೋ ಪ್ರಯಾಣದ ದರವನ್ನ ಏರಿಕೆ ಮಾಡಬೇಕು ಅಂತ ಆಟೋ ಚಾಲಕರ ಸಂಘ ಒತ್ತಾಯ ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದಾಯ್ತು, ಹಾಲಿನ ಬೆಲೆ ಇವತ್ತಾನೆ ಏರಿಕೆ ಆಯ್ತು. ಈಗ ಮತ್ತೆ ಆಟೋ ಪ್ರಯಾಣ ದರವನ್ನ ಏರಿಕೆ ಮಾಡಬೇಕು ಅಂತ ಚಾಲಕರ ಸಂಘ ಒತ್ತಾಯ ಮಾಡ್ತಾ ಇದೆ. ಕನಿಷ್ಠ ಆಟೋ ದರ 30 ರಿಂದ 40 ರೂಪಾಯಿಗೆ ಹೆಚ್ಚಳಕ್ಕೆ ಆಗ್ರಹ. ಪ್ರತಿ ಕಿಲೋಮೀಟರ್ಗೆ 15 ರಿಂದ 20 ರೂಪಾಯಿಗೆ ಹೆಚ್ಚಿಸುವಂತೆ ಮನವಿ ಮಾಡಲಾಗಿದೆ. ದರ ಹೆಚ್ಚಿಸಿ ಅಧಿಕ ಶುಲ್ಕ ವಿಧಿಸುವ ದೂರುಗಳನ್ನ ಕಡಿಮೆಗೊಳಿಸಿ ಆಟೋ ಚಾಲಕರ ಸಂಘದಿಂದ ಬೆಂಗಳೂರು ಜಿಲ್ಲಾ ಉಪ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ. ಇಂಧನ, ಬಿಡಿಭಾಗಗಳ ಬೆಲೆಗಳು ಮತ್ತು ವಾಹನದ ಬೆಲೆ ಹೆಚ್ಚಳ ಆಗಿದೆ. ಆಟೋ ಚಾಲಕರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಹೀಗಾಗಿ ಆಟೋ ಪ್ರಯಾಣ ದರವನ್ನ ಹೆಚ್ಚು ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈಗಾಗಲೇ ಓಲಾ, ಊಬರ್ ನಲ್ಲಿ ಕನಿಷ್ಠ ಬೆಲೆ 50 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ, ಕನಿಷ್ಠ ದರವನ್ನ. ಹಾಗಾಗಿ ಈಗ 30 ಏನಿದೆ ಅದನ್ನ 40 ರೂಪಾಯಿಗೆ ಹೆಚ್ಚಳ ಮಾಡಿ ಒಟ್ಟು 10 ರೂಪಾಯಿಯನ್ನ ಹೆಚ್ಚಳ ಮಾಡಬೇಕು ಅಂತ ಈಗ ಮನವಿ ಮಾಡಿಕೊಂಡಿದ್ದಾರೆ. ಆಟೋ ಚಾಲಕರ ಸಂಘದಿಂದ ಬೆಂಗಳೂರು ಜಿಲ್ಲಾ ಉಪ ಆಯುಕ್ತರಿಗೆ ಈ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಈಗ ನಮಗೆ ಈಗ ಆಲ್ರೆಡಿ ಕಳೆದ 2021 ಮೀಟರ್ ದರವನ್ನು ನಮಗೆ ಹೆಚ್ಚಿಸ್ಕೊಟ್ಟಿದ್ರು. ಸೊ ಈಗ 2.25 ವರ್ಷ ಕಳೀತಾ ಬರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಏನು ಅಗತ್ಯ ವಸ್ತುಗಳು, ಮನೆ ಬಾಡಿಗೆ ಇರ್ಬೋದು, ಮತ್ತು ಏನು ಮನೇಲಿ ನಾವು ರೇಷನ್ ತೊಗೊಳ್ತಕ್ಕಂಥ ತರಕಾರಿ ಇರ್ಬೋದು, ಮತ್ತು ದಿನಸಿಗಳಿರ್ಬೋದು, ಇವೆಲ್ಲವೂ ಸಹ ನಮಗೆ ಏರಿಕೆ ಆಗಿದೆ. ಜೊತೆಗೆ ಏನು ಕೇಂದ್ರ ಸರ್ಕಾರ ಹೋಲ್ಸೇಲ್ ಇಂಡೆಕ್ಸ್ ಅಂತೇಳಿ, ಅಂದರೆ ಕೈಗಾರಿಕಾ ನೀತಿ ಮತ್ತು ಆರ್ಥಿಕ ಸುಧಾರಣೆ ತಜ್ಞರು ಏನು ಹೇಳಿದ್ದಾರೆ ಅಂದರೆ ಪ್ರತಿ ವರ್ಷ ಬೆಲೆಗಳ ಅನುಗುಣವಾಗಿ ಹೆಚ್ಚಳ ಮಾಡಬೇಕಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಓಲಾ, ಊಬರಲ್ಲಿ 2 ಕಿಲೋಮೀಟ್ರಿಗೆ 60 ರಿಂದ 80 ರೂಪಾಯಿ ತೊಗೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚಾಲಕರು ಸಹ ಪ್ರಯಾಣಿಕರ ಹತ್ರ ಕೆಲವು ಕಡೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಮತ್ತು ಮಾಲ್ಗಳ ಹತ್ರ ಮಿನಿಮಮ್ 30 ಇರೋದು 50 ರೂಪಾಯಿ ಕೇಳ್ತಾರೆ. ಕಾರಣ ಇವತ್ತು ಆರ್ಥಿಕ ಪರಿಸ್ಥಿತಿನ ಅವರು ಸರಿದೂಗಕ್ಕೆ ಸಾಗ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಮಧ್ಯವಹಿಸಿ ಆರ್ ಟಿ ಎ ಅಂದರೆ ಇವತ್ತು ಜಿಲ್ಲಾಧಿಕಾರಿಗಳು ಒಳಗೊಂಡು ಮತ್ತು RTA ಸೆಕ್ರೆಟರಿಗಳು ಮತ್ತು ಅದರ ಕಮಿಟಿಗಳು, ಟ್ರಾಫಿಕ್ನವರು ಒಳಗೊಂಡು ಇವತ್ತು ಆಟೋ ಚಾಲಕರಿಗೆ ಆಗ್ತಕ್ಕಂಥ ಅನ್ಯಾಯ ಅಂದರೆ ಆರ್ಥಿಕ ಸುಧಾರಣೆ ಮಾಡಿಕೊಳ್ಳೋಕ್ಕೆ ಈ ಮೀಟ್ರ್ ದರವನ್ನು ಏನು ಪ್ರಯಾಣಿಕರ ಹಿತದೃಷ್ಟಿಯಿಂದ ನಮಗೆ ಇವತ್ತು ಲೆಕ್ಕಾಚಾರಕ್ಕೆ 25 ರೂಪಾಯಿ ಕಿಲೋಮೀಟ್ರು 50 ರೂಪಾಯಿ ಕೊಡಬೇಕಾಯಿತು ಕಳೆದ 2 ವರ್ಷಕ್ಕೆ ಮುಂಚೆನೇ. ಯಾಕಂದರೆ ಕಳೆದ 13ರಲ್ಲಿ ಮಾಡಿದ್ದು ಈಗ 2021 8-9 ವರ್ಷಗಳ ಕಾಲ ನಾವು ಪ್ರಯಾಣಿಕರ ಮೇಲೆ ಹೊರೆ ಆಗಿರಲಿಲ್ಲ. ಆದರೆ ಬೆಲೆ ಏರಿಕೆ ಅನುಗುಣವಾಗಿ ನಾವು ತತ್ತರಿಸಿ ಹೋಗಿದ್ದೀವಿ. ಸರ್ಕಾರದ ಯಾವುದೇ ನಮಗೆ ಸವಲತ್ತು ಇಲ್ಲದ ಕಾರಣ ಆರ್ಥಿಕ ಏನು ವಸತಿ ವಿಚಾರ ಇರ್ಬೋದು, ವಿದ್ಯಾಭ್ಯಾಸದ ವಿಚಾರ ಇರ್ಬೋದು, ಅಥವಾ ನಮ್ಮ ಏನು ಆರೋಗ್ಯ ವಿಚಾರ ಇರ್ಬೋದು, ಯಾವುದೇ ನಮಗೆ ಸವಲತ್ತು ಇಲ್ಲದೇ ಇರೋ ಕಾರಣ ನಮಗೆ ಮೀಟ್ರ್ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿರೋದ್ರಿಂದ ನಮಗೆ ಸರ್ಕಾರ ಕೂಡಲೇ ಬಂದು ಮಧ್ಯಸ್ಥಿಕೆ ವಹಿಸಿ ಮಾನ್ಯ RTA ಅವರು ಮತ್ತು ಸಾರಿಗೆ ಸಚಿವರು ಇವರೆಲ್ಲರೂ ಮಧ್ಯಸ್ಥಿಕೆ ವಹಿಸಿ ನಮಗೆ ಮೀಟ್ರ್ ದರನ ಹೆಚ್ಚಿಸಿಕೊಟ್ಟು ಪ್ರಯಾಣಿಕರ ಹಿತದೃಷ್ಟಿಯಿಂದ 20 ರೂಪಾಯಿ ಕಿಲೋಮೀಟ್ರು ಮತ್ತು ಮಿನಿಮಮ್ 40ಗೆ ಹೆಚ್ಚಿಸಬೇಕಂತೇಳಿ ಸಂದರ್ಭ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.